ದೋಸ್ತರಿಗೆ RCB ವರ್ಸಸ್ CSK ಮ್ಯಾಚ್ ಟಿಕೆಟ್ ಫ್ರೀ ಸಿಕ್ಕಾವತ್ತೇಳಿ ಪ್ರ್ಯಾಂಕ್ ಮಾಡಿಬಿಟ್ಟಿವಿ ನೋಡ್ರಿ. ಇದೊಂಥರ ದೊಡ್ಡ ಪ್ರ್ಯಾಂಕ್. ಬಂದ ಇದಕ್ಕೆ ತಕ ಬಂದ ಬಿಜಾಪುರ ತಕ ಕೇಕ್ ತಂದ ಏಪ್ರಿಲ್ ಫೂಲ್ ಅಂತ ನಿಮ್ಮ ಮಗಳ ಹಾಕೋಂಗೆ ಅದನ್ನ ಏಪ್ರಿಲ್ ಫೂಲ್ ಅಂತ ಹೇಳಿ ಕಿಶಂದ ನಾನು 400 ರೂಪಾಯಿ ಕೊಡು, ನಾ ಬಾಡಿಗೆ ಕೊಡ್ಬೇಕು ರೂಮ್ ಅದ ಏಪ್ರಿಲ್ ಫುಲ್ ಮಾಡ ಹಂಗಲ್ಲು ಬೆಂಗಳೂರ್ಕ ಬಿಡೋದ ಇಲ್ಲೇ ನಮ್ಮ 1000 ರೂಪಾಯಿ ಖರ್ಚದು ಜೀವನದಾಗಲ್ಲ. ನಾ ಎಕ್ಸೆಪ್ಟ್ ಮಾಡಿರ್ಲಿಲ್ಲ, ಅನ್ಎಕ್ಸೆಪ್ಟೇಬಲ್ ಇದು. ನಾವು ಇವಾಗ ನಮ್ಮ ದೋಸ್ತರ ಜೊತೆ ಒಂದು ಪ್ರ್ಯಾಂಕ್ ಮಾಡಕ್ಕೆ ಹೊಂಟಿವಿ. ಪ್ರ್ಯಾಂಕ್ ಏನಂದ್ರೆ CSK ವರ್ಸಸ್ RCB ಮ್ಯಾಚ್ ಐತಿ, ಇವರಿಗೆ ಫ್ರೀ ಟಿಕೆಟ್ ಸಿಕ್ಕಾವತ್ತೇಳಿ ಸುಳ್ಳು ಹೇಳಿದೀವಿ. ಸುಳ್ಳು ಹೇಳಿ ಏಪ್ರಿಲ್ 1ನೇ ತಾರೀಕು ನಾ ಕಾಲ್ ಮಾಡಿ ಅವ್ರಿಗೆಲ್ಲ ಫ್ರೀ ಟಿಕೆಟ್ ಸಿಕ್ಕಾವು RCB ವರ್ಸಸ್ CSK ಮ್ಯಾಚಿಂದ ಅಂತ ಹೇಳಿ ಇವ್ರಿಗೆಲ್ಲರಿಗೂ ಒಪ್ಪಿಸಿಬಿಟ್ಟಿದ್ವಿ. ಒಪ್ಪಿಸಿ ಇವ್ರ ಕಡೆಯಿಂದ 500 ರೂಪಾಯಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಸಕ್ಕೆ 500 ರೂಪಾಯಿ ಇಸ್ಕೊಂಡಿವಿ. ಮ್ಯಾಗ ಈಗ ಎಲ್ಲರೂ ಬಸ್ ಸ್ಟ್ಯಾಂಡಕ್ಕೆ ಬಂದಾರು. ಈಗ ಇವ್ರನ್ನ ಕರ್ಕೊಂಡು ಬಿಜಾಪುರ ಕರ್ಕೊಂಡು ಹೋಗಿ ಎಲ್ಲರೂ ವೆರೈಟಿ ಒಬ್ಬಂದ್ರು ಹೇರ್ ಕಲರ್ ಚೇಂಜ್ ಮಾಡಿಸ್ಬಿಟ್ಟಾನು ಮ್ಯಾಚ್ ನೋಡೋ ಸಲುವಾಗಿ. ನೋಡಕ್ರಿ ಬರ್ರಿ ಹಂಗ ಏನಾಕೈತಿ ಅನ್ನೋದು ನೋಡ್ರಿಪ್ಪ. ಇವ RCB ಚೆನ್ನೈ ಮ್ಯಾಚ್ ಸಂಬಂಧ ನಾಳೆಗೆ ಕಲರ್ ಹಚ್ಕೊಂಡು ಹೊಂಟಾನು. KL ರಾಹುಲ್ಗೆ ಮೀಟ್ ಆಗಮತ್ತೀವಿ. ಇವರೆಲ್ಲ ರೆಡಿಯಾಗಿ ಬಂದಿದ್ದು ನೋಡಿ ನನಗಂತೂ ದಿಕ್ಕಾಪಾಲಾಗಿತ್ತಿಲಿ ಅಂದರು. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದೊಂದೊಂದು ರೀತಿಲಿ ರೆಡಿಯಾಗಿ ಬಂದವರು. ಒಬ್ಬಂತರು ಹೇರ್ ಕಲರ್ ಚೇಂಜ್ ಮಾಡ್ಯಾನು, ಒಬ್ಬ RCB ವರ್ಸಸ್ CSK ಮ್ಯಾಚ್ ಅಂದ್ರೆ CSK ಒಬ್ಬರದಾನು, RCB ಅವ್ರು ಒಬ್ಬರದಾರು. 4 ಮಂದಿ. ಒಬ್ಬ ಅವಂದ ಒಂದು ಪ್ರಿಂಟ್ ಹಾಕೊಂಬಂದಾನ ಬ್ಯಾನರ್. ಇವ್ರನ್ನೆಲ್ಲ ಈಗ ಇಲ್ಲಿಂದ ಬಿಜಾಪುರ ಕರ್ಕೊಂಡು ಹೋಗ್ಬೇಕಂತ ಮಾಡಿದೀವಿ. ಯಾಕಂದ್ರೆ ಬಿಜಾಪುರದಿಂದ ಟ್ರೈನ್ ಐತೆ ಹೇಳಿ. ಬಟ್ ನಾ ಟ್ರೈನ್ ಬುಕ್ ಮಾಡಿದ್ದ ಬಾಗಲಕೋಟೆ, ಅದು ಎಲ್ಲಿ ಟ್ರೈನ್ ಬುಕ್ ಆಗಿಲ್ಲ. ಆ್ಯಕ್ಚುಲಿ ಜಮಿನಿ ಒಳಗೆ ಹಾಕಿ ಚಾಟ್ GPT ಒಳಗೆ ಹಾಕಿ ಫೇಕ್ ಟಿಕೆಟ್ ಜನ್ರೇಟ್ ಮಾಡಿದ್ದೈತಿ. ಅದು ಏನು ಪ್ಲ್ಯಾನ್ ಐತಪ್ಪ ಅಂದ್ರೆ ಈಗ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಬಿಜಾಪುರ ಕರ್ಕೊಂಡು ಹೋಗೋದೈತಿ. ಅಲ್ಲಿ ಕರ್ಕೊಂಡು ಹೋಗಿ ಒಂದು ಕೇಕ್ ಕಟ್ ಮಾಡೋದೈತಿ. ಯಾಕಂದ್ರೆ ಸೆಲೆಬ್ರೇಟ್ ಮಾಡೋದು ಅಂತೇಳಿ ಅವ್ರಿಗೆ ಕೇಕ್ ಮ್ಯಾಗ ಏನು ಬರ್ಸೋದೈತೆ ಅಂದ್ರೆ ಏಪ್ರಿಲ್ ಫುಲ್ ಥ್ಯಾಂಕ್ ಯು ಗೈಸ್ ಅಂತ ಬರ್ಸೋದೈತಿ. ಬರೀಸಿ ಇವ್ರಿಗೆಲ್ಲ ಫೂಲ್ ಮಾಡಿ ಅವ್ರ ರಿಯಾಕ್ಷನ್ ಏನಾಗತ್ತೆ ಎಲ್ಲ ಒಂದೊಂದು ವಿಡಿಯೋ ಮುಂದೆ ನೋಡ್ಕೊತ ಹೋಗ್ತೀರಿ. ನೋಡೋಣ ಬರ್ರಿ ಎಲ್ಲ ರಿಯಾಕ್ಷನ್ ಏನಾಗುತ್ತೆ. ಫುಲ್ ಎಕ್ಸೈಟ್ಮೆಂಟ್ ಅದಾರು. ಏನು ಮ್ಯಾಚ್ ಫಸ್ಟ್ ಟೈಮ್, ಯಾಕಂದ್ರೆ ಫ್ರೀ ಟಿಕೆಟ್ ಸಿಕ್ಕೊಂಡು ಫುಲ್ ರೂಪಾಯಿ ಬಿಟ್ಟಾರೆ ಎಲ್ಲರೂ. ಅದ್ರೊಳಗೆ ಬುಕ್ ಮಾಡೈತಿ ಏನಾನ ಫುಲ್ ನಂಬಿಟ್ಟಾರೆ. ಈಗ ಬಿಜಾಪುರದಿಂದ ಗೋಲ್ ಗುಂಬಜ್ ಟ್ರೈನ್ಗೆ ಹೋಗ್ಬೇಕು ಅನ್ನೋ ನಂಬಿಟ್ಟಾರು. ಇನ್ನು ನೋಡೋಣ ಮುಂದೆ ಏನೇನಾಕೈತಿ. ಈಗ ಬಸ್ ಸ್ಟ್ಯಾಂಡ್ದಾಗ ಬಂದಾರೆ ಎಲ್ಲರೂ, ತೋರಿಸ್ತೀನಿ ಬರ್ರಿ. ಜಮ್ಕಂಡಿ ಬಸ್ ಸ್ಟ್ಯಾಂಡ್ ಬಂದೀವಿ. ಈಗ ಆಲ್ರೆಡಿ ಬಂದಿರ್ತಾರೆ ಅವರು. ಈ ನಮ್ಮ ದೋಸ್ತರೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಬಂದು ರೆಡಿ ಆಗಿಬಿಟ್ಟಾರ. ಈಗ ನೋಡ್ರಿ ಹಾಯ್ ಹಲೋ ಮೈಕ್ ಟೆಸ್ಟ್. ಬುಕ್ ಮಾಡಿದಿಲ್ಲ ಹತ್ತದ ನಮ್ಮ ಹಿಡ್ದ ಸೀಟ್ ಅವೇನ ಸ್ಲೀಪರ್. ನಿನ್ನ ಭವಿಷ್ಯ ನೆನೆಸ್ಕೊಂಡ್ರೆ ನಗು ಬರ್ತಾ ಇದೆ ಮಗ. ನೋಡ್ರಿ ನಮ್ಮ ಹಾರ್ದಿಕ್ ಪಾಂಡ್ಯ ಇವು ಮ್ಯಾಚ್ ನೋಡೋ ಸಲುವಾಗಿ ಈ ಕಲರ್ ಹೇರ್ ಸೈಡ್ ಕಲರ್ ಮಾಡ್ಸ್ಕೊಂಡ್ ಎಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನೋಡ್ರಿ ಎಲ್ಲಾರು ಹೆಂಗ್ ರೆಡಿ ಆಗ್ಯಾರ. ಎಲ್ಲಾರು ಒಂದೊಂದರ ರೆಡಿ ಆಗಿಬಿಟ್ಟಾರು. ಬಟ್ ಇವ್ರಿಗೆ ಅದೈತಿ ಸರ್ಪ್ರೈಸ್. ನಾವು ಮ್ಯಾಚಿಗೆ ಹೊಂಟಿವ್ರಿ. RCB ವರ್ಸಸ್ CSK. RCB ವರ್ಸಸ್ CSK. ಅಭಿ ಮಜಾ ಆಯ್ಗನ್ನ ಬಿಡು. ಇಲ್ಲಿ ಜಗತ್ ಬೇಕಲ್ಲ, ಸುರೇಶ್ ರೈನಾ, MS ಧೋನಿ ಅವ ಅಂತ ಅಲ್ಲ ನೋಡಿ. MS ಧೋನಿ ಅವನು ಹೋಗಿ ಬರೀ ಒಡ್ಲಿ ಅಂದ್ರು ಹಾಗೆ ಮಾಡ್ತೀವಿ. ಅವನು ಬಸ್ ಹತ್ತಾರ. ಈಗ ಬಸ್ ಬಂದೈತ್ರಿ, ಬಿಜಾಪುರ ಬಸ್. ಫುಲ್ ಹುರುಪ್ ಅದಾರ ಎಲ್ಲರೂ. ಈಗ ಬಸ್ ಬಂದೈತ್ರಿ, ಬಿಜಾಪುರ ಬಸ್. ಫುಲ್ ಹುರುಪ್ ಅದಾರ ಎಲ್ಲರೂ. ಏನೋ ಹೊಡೆದಂಗಾಯ್ತು. ಮ್ಯಾಚಿಗೆ ಬರ್ಬೇಕನ್ನ ನೋಡ್ರಿ ಹೆಂಗ್ ತಿನ್ನಾಕತ್ತಾರು ಎಲ್ಲ. ಈಗ ಫುಲ್ ಆಗತ್ತಾರ. ಈಗ ಅದ್ರ ಮುಂದೆ ಹೋಗಿ ಏನಾಕತಿ ಗೊತ್ತಿಲ್ಲ ಇವರಿಗೆ. ದೊಡ್ಡ ಸರ್ಪ್ರೈಸ್ ಕಾದತ್ರಿ. ಎಲ್ಲ ಬಿಗ್ ಸರ್ಪ್ರೈಸ್ ಕಾದತಿ. ಈಗೆಲ್ಲ ಫುಲ್ ಹ್ಯಾಪಿ ಅದಾರು.
ಬಟ್ ಮುಂದೆ ನನ್ನ ಸಿಚುವೇಶನ್ ನೋಡಿದ್ರೆ ನನಗೆ ಅನ್ಸ್ಕತ್ತೆ ಏನು ಅನ್ಸತ್ತೆ ಗೊತ್ತಾ ಹೊಲ್ತೈತಿ ಅದಲ್ಲ ಇವು ಅಂತರೂ ಫುಲ್ ಈಗ RCB ತಿನ್ನೋವಂಕ ಅಂತ ನೀವು ಹೋದ ಕೂಡಲೇ ನನಗಿದ್ರ ಒಂಥರ ಸಂತೋಷ. ಇನ್ನು RCB ಮ್ಯಾಚ್ ನೋಡಕ್ ಹೊಂಟಿ ಫಸ್ಟ್ ಟೈಮ್ ನಿನಗೆ ಏನು ಅನ್ಸೋದತ್ ಹೇಳ? ಏನ್ ಅನಿಸ್ತೈತಿ? ಫೀಲ್ ಆಗತೈತಿ. ಫಸ್ಟ್ ಆಫ್ ಆಲ್ ನನ್ನ ಲುಕ್ ಹೆಂಗೈತೆ? ನನ್ನ ಲುಕ್ ಹೆಂಗೈತೆ? ಸೂರ್ಯ ಒಬ್ನೇ ಚಂದ್ರ ಒಬ್ನೇ ಎಲ್ಲ ಲಾ ಬಡ್ಕೋದು ಗೊತ್ತಾಗ ಮರಿ ಜ್ಯೂಸ್ ಬಡ್ಕೋದು ಗೊತ್ತಾ ನಮ್ ಬಿಟ್ಟು ಮನಸ್ಸರ ಹೆಂಗ್ ಬರ್ತದೆ ನಿಂಗೆ ಬಿಟ್ಟು ಬಿಡ್ಯಾಕ? ಮನಸ್ಸರ ಹೆಂಗ್ ಬರ್ತದೆ ನಿಂಗೆ ಬಿಟ್ಟು ಬಿಡ್ಯಾಕ? ಹೆಣ್ಣುಗಳ ನೀನು ಎಷ್ಟು ಬಟ್ಕು ಛಿ ವಾವ್ ನೈಸ್ मतलब वो अलग ही लेवल का बंदा था. ಇವನ್ ಹಾರ ಹಾಡ ಜಸ್ಟ್ ಬಿಜಾಪುರ ರೀಚ್ ಆದೀವಿ ಈಗ. ಇನ್ನೆಷ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಎಲ್ಲರೂ ಹೆಂಗದಾರ ನೋಡಿ, ಎಲ್ಲ ರೆಡಿ ಆಗಿ ಹೊಂಟಾರ. ಎಲ್ಲರೂ ಫುಲ್ ಎಕ್ಸೈಟ್ ಆಗ್ಯಾರು. ಎಲ್ಲರೂ ನಮ್ಮ ಹಾರ್ದಿಕ್ ಪಾಂಡ್ಯನ್ ನೋಡೋದಾರ. ಎಲ್ಲರೂ ಜಾಸ್ತಿ ಕಣ್ಣು ಹಾಕಿ ಎಲ್ಲರೂ ಅಟ್ರಾಕ್ಷನ್ ಹಾರ್ದಿಕ್ ಪಾಂಡ್ಯನ್ ಆಗೈತಿ. ಯಾಕಂದ್ರೆ ಅವ್ನ ಹೇರ್ ಸ್ಟೈಲ್ ಯುನಿಕ್ ಆಗೈತಿ ಎಲ್ಲರಿಗಿಂತ. ಎಲ್ಲರೂ ಕಂಡಕ್ಟರ್ಸ್ ಕೇಳ್ತಾರ ಅವ್ನಿಗೆ. ಅಟ್ರು ನಾನು ನೋಡತ್ತಾರಲ್ಲ. ಎಲ್ಲರೂ ರಿಯಾಕ್ಷನ್ ನೋಡಿ ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಇವನ ನೋಡಕತ್ತಾರ ಹಾರ್ದಿಕ್ ಪಾಂಡ್ಯನ. ಇದ್ಯಾವ್ದು ಹೊಸ ಪ್ರತಿಭೆ? ಎಂತದೂ ಇಲ್ಲ. ಹಾರ್ದಿಕ್ ಪಾಂಡ್ಯ ಇಲ್ಲಿ ಜಗ್ಗು ಪಾಂಡ್ಯ, ಕ್ಲಚ್ ಪಾಂಡ್ಯ, ಇಂಗ್ಲೆಂಡ್ ಇವರು ವಿರಾಟ್ ಕೊಹ್ಲಿ. ನಕ್ಕಲ್ಲೇ ಚಿನ್ನಿ ಚಿನ್ನಿ ನನ್ನ ಬಿಟ್ಟು ಹೋಗ್ಬೇಡ ಚಿನ್ನಿ. ಆಟೋದಾಗ ಐತಿ, ರೈಲ್ವೆ ಸ್ಟೇಷನ್ಗೆ ಹೊಂಟಿವಿ. ಮಗ ಹೆಂಗೈತಿ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೈತಿ ಹೇಳ್ರಿ? ಈ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನಾವೀಗ. ಹೋಗ್ತಾ ಇದೀವಿ ಈಗ ಸ್ಟೇಷನ್ಗೆ. ಅಲ್ಲಿ ಹೋದ್ಮೇಲೆ ಸ್ಟೇ ಟ್ಯೂನ್ಡ್. ಓಕೆ ಅಣ್ಣ ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದೆ ಯಾಕಣ್ಣ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀವಿ ಕಾಣತ್ಲ. ಇದು ಆಟೋದಾಗ ನಮ್ಮ ಹುಡುಗರು ಅದಾರು, ಫುಲ್ ಎಕ್ಸೈಟ್ಮೆಂಟ್ದಾಗ ಕೂತಾರು. ಅವ್ರಿಗೆ ಮುಂದೆ ಸರ್ಪ್ರೈಸ್ ಐತಿ ಗೊತ್ತಿಲ್ಲ. ಅದಲ್ಲಿ ಹೆಂಗೆ ಕೂತ ನೋಡ್ರಿ. ಪಾಪ ಲಂಡನ್ನಿಂದ ಬಂದಾನ, ಆದ್ರೆ ಇದು ಬಿಜಾಪುರ ರೈಡ್ ತೋರ್ಸಾಯ್ತೀವಿ ಅವಂಗೆ. ಆಟೋ ಹೊಸದು, ಮುಂದೆ ಕೂತಾರ ಹೊಸದು. ಹಲೋ ಹಲೋ ಬಿಜಾಪುರ ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಎಲ್ಲರೂ ಎಂಟ್ರಿ ಆಗಿವಿ. ಸದ್ಯ ಟ್ರೈನ್ ಐತಿ ಈಗ ನಮಗೆ. ಎಲ್ಲರಿಗೂ ಟ್ರೈನ್ ಹಾಕ್ತೋತೆ. ಎಕ್ಸೈಟ್ಮೆಂಟ್ ಫುಲ್ ಐತಿ. ಎಕ್ಸೈಟ್ಮೆಂಟ್ ತೋರಿಸ್ರೆ ಹೆಂಗೈತಿ ಎಲ್ಲ? ಹೌಸ್ ದ ಜೋಶ್? ಬರ್ರಿ ಜಲ್ದಿ ಬರ್ರಿ, ಜಲ್ದಿ ಬರ್ರಿ, ಜಲ್ದಿ. ಜೋಶ್ ಹಂಗಿತ್ತು ಈಗ. ಏನಂತ ಹೇಳುದು ಹೇಳ ಮುಂದೆ. ಈಗ ನಾವು CSK ವರ್ಸಸ್ CSK ಮ್ಯಾಚ್ ನೋಡಕ್ ಹೊಂಟಿವಿ. CSK ವರ್ಸಸ್ CSK ಮ್ಯಾಚ್ ನೋಡಕ್ ಹೊಂಟಿವಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೆಂಗೈತಿ ನಿಂಗೆ ಜೋಶ್? ಜೋಶ್ ಹೆಂಗೈತೆ ಅಂದ್ರೆ ಗೈಸ್ ಕಟ್ ಮಾಡು, ಸಾರಿ. ಈಗ RCB ವರ್ಸಸ್ CSK ಮ್ಯಾಚ್ ನೋಡಕ್ ಹೊಂಟಿವಿ. ನಿನಗೆ ಜೋಶ್ ಹೆಂಗೈತಿ? ಕಲರ್ ಬೇರೆ ಮಾಡ್ಸಿ ಹೊಸಾದ ಎಲ್ಲ ಮಾಡ್ಸಂಕ್ರಿ. ನಮ್ KL ರಾಹುಲ್ ಔಟ್ ಆಗ್ಯಾನ. KL ರಾಹುಲ್ ಮೂಡ್ ಖರಾಬ್ ಆಗೈತಿ. KL ರಾಹುಲ್ RCB ಆಗಿಲ್ಲ. RCB ಆಗಿಲ್ಲ, ಡೆಲ್ಲಿ ಆಗದಾನ. KL ರಾಹುಲ್ ನೀ KL ರಾಹುಲ್ ಅಲ್ಲ, KL ರಾಹುಲ್ ಫ್ಯಾನ್. KL ರಾಹುಲ್ ಫ್ಯಾನ್. ನೀವು KL ರಾಹುಲ್ ಎಲ್ಲಾರು ನೋಡ್ಕೋರಿ. ಈಗ ಕರೆಕ್ಟ್ ನೋಡ್ಕೊ. ಸೂರ್ಯ ಒಬ್ನೇ ಚಂದ್ರ ಒಬ್ನೇ ತೊಗೊಂಡ್ಲ ಅಲ್ಲ ಬ್ಲ್ಯಾಕ್ ಕೇಕ್ ಕೂಡ ಒಂದ ಏಪ್ರಿಲ್ ಫುಲ್ ಅಂತ ಬರ್ಸದ್ರ ಮ್ಯಾಗ. ಕೇಕ್ ತಗೋಬೇಕು ಈಗ. ಹಾಂ
ಈಗ ಗೈಸ್ ಈಗ ಕೇಕ್ ತೊಗೊಂಡು ಹೋಗಕ್ಕೆ ಬಂದಿದ್ದೀವಿ, ಯಾಕಂದ್ರೆ ಅವ್ರನ್ನೆಲ್ಲ ರೈಲ್ವೆ ಸ್ಟೇಷನ್ದಾಗ ಬಿಟ್ಟು ಬಂದೀವಿ. ಈಗ ಕೇಕ್ ತೊಗೊಂಡು ಹೋಗ್ಬೇಕತ್ತೇವೆ. ಕೇಕ್ ಮ್ಯಾಗ ಏನು ಬರೆಸ್ತೇವೆ ನೋಡ್ರಿ. ಈಗ ಅವ್ರಿಗೆ ಆಲ್ರೆಡಿ ಗೊತ್ತಾಗೈತಿ, ಈಗ ನಾವು ಟ್ರೈನ್ ಇಲ್ಲ ತಿಳಿ ಗೊತ್ತಾಗೈತಿ ಅವರಿಗೆ. ಟ್ರೈನ್ ಹೋಗೈತಿತ್ತು, ಟೈಮ್ ಆಗೈತಿ ಆ್ಯಕ್ಚುಲಿ. ಅವ್ರು ಟ್ರೈನ್ ಮಿಸ್ ಮಾಡ್ಕೊಂಡಾರ ಗೊತ್ತಾಗೈತಿ. ಈಗ ರಿಯಾಕ್ಷನ್ ನೋಡ್ಬೇಕಾಗೈತಿ ಹೋಗಿ ನಾವು ರೈಲ್ವೆ ಸ್ಟೇಷನ್ಗೆ ಅವ್ರಿಗೆ ಏನು ಮಾಡತ್ತಾರ ಅಂತೇಳಿ. ನನಗಂತರೂ ಫುಲ್ ಭಯ ಆಗತ್ತೆ ಅವ್ರು ಏನು ಮಾಡ್ತಾರೆ ಅಂತೇಳಿ. ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೈತಿ. ಈಗ ನಾನು ಹೋಗಿ ನಾವು ಪ್ರ್ಯಾಂಕ್ ಬಿಡಿದವ್ರಿಗೆ ಗೊತ್ತಾಗಿತ್ತು, ಇನ್ನೂ ಗೊತ್ತಾಗಿಲ್ಲ. ಬಟ್ ಟ್ರೈನ್ ಹೋಗಿದಂತೂ ಫಿಕ್ಸ್ ಗೊತ್ತಾಗೈತಿ ಈಗ ಅವ್ರಿಗೆ, ಯಾಕಂದ್ರೆ ಕೌಂಟ್ರ್ ಹೋಗಿ ಕೇಳ್ಕೊಂಬಂದಾರತ್ತ. ಕೇಕ್ ತೊಗೊಂಡಿವಿ. ಕೇಕ್ ಮ್ಯಾಗ ಏನು ಬರ್ಸೀವಿ ಅಂದ್ರೆ ಏಪ್ರಿಲ್ ಫೂಲ್ ಅಂತ ಬರ್ಸೀವಿ. ಈಗ ಅವ್ರು ಹೋಗಿ ಈ ಕೇಕ್ ತೊಗೊಂಡು ಕೇಕ್ ಕಟ್ ಮಾಡಿಸಿ ಅವ್ರಿಗೆಲ್ಲ ಫುಲ್ ಮಾಡೋದೈತಿ. ಬಟ್ ಅವ್ರ ರಿಯಾಕ್ಷನ್ ನೋಡ್ಬೇಕೈತಿ ವಾಪಸ್. ಪ್ಯಾಕ್ ಮಾಡೋಣ ಆದ್ರೆ ಫುಲ್, ಯಾಕಂದ್ರೆ ಅಷ್ಟು ಫುಲ್ ಕಾಕಚ್ಕೊಂಡು ನಿಂತಾರ ಅವ್ರ ಇಲ್ಲೆಲ್ಲ. ಯಾಕಂದ್ರೆ ಅವ್ರು ಟ್ರೈನ್ ಹೋಗಿದ್ದು ಗೊತ್ತೈತಿ. ಈಗ ಟ್ರೈನ್ ಮಿಸ್ ಆಗೈತಿ. ಆ್ಯಕ್ಚುಲಿ ಟೈಮ್ ಎಷ್ಟು 6:30 ಐತಿ ಗೈಸ್. ಟೈಮ್ 6:30 ಐತಿ. ಟ್ರೈನ್ ಇರೋದು ಇಲ್ಲಿಂದ ಬಿಜಾಪುರದಿಂದ 5ಕ್ಕೆ 4ಕ್ಕೆ ಐತಿ. ಹೋಗಿ ಟ್ರೈನ್ 1 ತಾಸು ಆಗೈತಿ. ನಾವು ಈಗ ಕರ್ಕೊಂಡ್ಬಂದೀವಿ. ಅವ್ರು ಹೋಗಿ ಕೌಂಟ್ರದಾಗ ಕೇಳ್ಕೊಂಬಂದಾರಂತ ಗೊತ್ತಾಗೈತಿ ಅವ್ರಿಗೆ. 5:40 ಐತಿ ಟ್ರೈನ್ ಹೋಗೈತಿತ್ತು. ಈಗ ನೋಡ್ರಿ 6:30 ಆಗೈತಿ ಗ್ಯಾಸ್. ಈಗ ನಮ್ಗೆ ಅಲ್ಲಿ ಹೋಗಿ ರಿಯಾಕ್ಷನ್ ಏನೈತಿ, ನಮಗೆ ಬೈತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಗ್ತಿಲ್ಲ ಗೈಸ್, ತಡ್ಕೊಳಕ್ಕೆ ಆಗತ್ತಿಲ್ಲ. ಕೇಕ್ ತೊಗೊಂಡು ಹೊಂಟೀವಿ. ಈಗ ಅಲ್ಲಿ ನಮ್ಮ ಮ್ಯಾಳೆ ಎಲ್ಲರೂ ಕೂತಾರು. ಬೆಂಗಳೂರಿಂದ ಬಿಜಾಪುರ, ಬಾಗಲಕೋಟದಿಂದ ಗೋಲ್ ಗುಂಬಜ್ ಮಾಡಿ ರೊಕ್ಕ ಕೊಡ್ಬೇಕಾಗತ್ತೆ ಅವ್ರಿಗೆ. ಹೈದರಾಬಾದ್ ಐತೆ, ಹೈದರಾಬಾದ್ ಹೈದರಾಬಾದ್ ಟ್ರೈನಿಗೂ ನಡೀತೈತಿ ಟಿಕೆಟ್ ಹೇಳತಾನ. ಯಾಕೆಂದ್ರೆ ಬಂದ್ರೆ ರೊಕ್ಕ ಕೇಳಿದ್ರೆ ನೀನ ಕೊಡ್ಬೇಕಾಗತ್ತೆ. ಇಲ್ಲ ಕೈಲಾಕ್ ಬಂದಿ ಏನೈತಿ ಶಾಂತಿ ನೀವು. ಬಾಗಲಕೋಟೆ ಗುಲ್ಗುಂಬಜ್ ಎಕ್ಸ್ಪ್ರೆಸ್ ಆತ, ಗುಲ್ಗುಂಬಜ್ ಎಕ್ಸ್ಪ್ರೆಸ್ ಆತ. ಟಿಕೆಟ್ ಬುಕ್ ಮಾಡಿ ಗುಲ್ಗುಂಬಜ್ ಅಲ್ಲ, ಗೋಲ್ಗುಂಬಜ್. ಏ ಬರ್ರಿ ಗಾಯ್ಸ್, ಬನ್ನಿ ಗಾಯ್ಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು. ಡಗಳಣ ಗುಮ್ಮದ ಅಮೌಂಟ್ ರಿಫಂಡ್ ನಮ್ಗೆ ಅಮೌಂಟ್ 500 ರೂಪಾಯಿ ದೊಡ್ಡದಲ್ಲ. ಹೇಳು ಮಟ್ಟ ವೀರೇಶ್ ಅವ್ರ ಇದು ಯಾವ ಈಗ ನೋಡಿಲ್ಲ ಬ್ಯಾಕ್ ಗ್ರೌಂಡ್ ಮರ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ತಿ? ಕೇಕ್ ಕಟ್ ಮಾಡು. RCB CSK ವರ್ಸಸ್ ಕೇಕ್ ರಿವೀಲ್. ಟಾನ್ ಟಾನ್ ಟಾನ್. ನೋಡ್ರಿ CSK ವರ್ಸಸ್ ಮ್ಯಾಚ್ ಐತೆ. CSK ಮ್ಯಾಚ್ ವರ್ಷ ಒಂದು ಹೇರ್ ಸ್ಟೈಲ್ ಚೇಂಜ್ ಮಾಡ್ಯಾನ್ರಿ. ಭಾಳ ಇರಪ್ಪ. ನಾ ಮನ್ಯಾಗೆಲ್ಲ ಹೇಳಿ ಬಂದೀನಿ. ಜಮಖಂಡಾಗ ದೊಡ್ಡ ಪಾರ್ಟಿ ಐತಿ ನಿಮಗೆ. ದೊಡ್ಡ
ಪಾಪ ಕದೀವಿ ಬಸ್ ಟೈಮ್ ಮಾಡಿದ್ದೆ ಈಗ ವಾಪಸ್ ಜಮ್ಕೊಂಡು ಹೋಗುದಾ ಹೇರ್ ಸ್ಟೈಲ್ ಚೇಂಜ್ ಆಗಿದ್ರಿ ಸ್ಕ್ಯಾಮ್ ಅಂತ ಎಲ್ಲ ಗೊತ್ತಾಯ್ತು ಎಲ್ಲರಿಗೂ ಎಲ್ಲಾರ್ದು ಒಂದು ರಿಯಾಕ್ಷನ್ ನೋಡ್ರಿ ಹೆಂಗೈತತ್ತ ಹೇರ್ ಕಟ್ ಎಲ್ಲ ಚೇಂಜ್ ರಿಪ್ಲೈ ಕೊಡು ರಿಪ್ಲೈ ಹೇರ್ ಸ್ಟೈಲ್ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ ಬಾಗಲಕೋಟೆ ಮಾಡಿಲ್ಲ ₹5,000 ಬರ್ತಾ ನಿಮ್ ಕಡೆ 5,000 ಬಿಟ್ಟು ನಾ ಬೆಂಗಳೂರು ಹೋಗೇ ಬರ್ತೀನಿ ಟ್ರೈನ್ ಎಲ್ಲ ಅಲ್ಲಿ ಐತೆ ಮಾರಾಯ ಸುಮ್ ವಿಡಿಯೋ ಕರಿಯಾಗಲು ಟಿಕೆಟ್ ಐತೆ ಹೈದರಾಬಾದ್ ಟ್ರೈನ್ ಐತೆ ಅದಕ್ಕೆ ಹೋಗೋದೈತೆ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾ ಹೇಳ್ತೀನಿ ಕೇಳ ನಾ ನಮ್ಮ ಮನ್ಯಾಗ ಹೇಳಿ ಬಂದೀವಿ ನೀವು ನಮ್ಮ ಮನ್ಯಾಗ ಚಪ್ಪಲಿ ಬಿಡ್ತಾರ ಮತ್ತೆ ಇದ್ದಿದ್ದು ಹೇಳ್ತೀನಪ್ಪ ಮತ್ತೆ ಸಾರಿ ಗೈಸ್ ಎದಿ ನೋಡಿ ಎದಿ ನೋಡಿ ಹೆಂಗ್ ಬಿಡ್ಕೊಳ ಇನ್ಸ್ಟಾಗ್ರಾಮ್ ದಾಗ 2 ಪೋಸ್ಟ್ ಆಗಿಬಿಟ್ಟಾನ್ರಿ ಹೊಸ ಫಿಲ್ಟರ್ ಹೆಂಗ ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಗೈಸ್ ಏಪ್ರಿಲ್ 1ನೇ ತಾರೀಕು ಕಾಲ್ ಮಾಡೀನಿ. ಇವಂಗ ಫ್ರೀದಾಗ ಟಿಕೆಟ್ ಸಿಗೈತಿ ಹೋಗೋಣತ್ತೀವಿ. ಇವೇನಂದ ಮಗ ನಂದು ಒಂದು ಬ್ಯಾನರ್ ಮಾಡಿಸು, ಇಮ್ಮಡಿ ಪುಲಕೇಶಿ ಮತ್ತು ವಿರಾಟ್ ಕೊಹ್ಲಿ ಒಂದು ಬ್ಯಾನರ್ ಮಾಡಿಸು, ಅವನು ಕರ್ಸು, ಮತ್ತು ಬೆಂಗಳೂರಿಂದ RCB ಟಿ ಶರ್ಟ್ ತರ್ಸ್ಯಾನತ್ತ. ಐತೆ ಅದ ಮೊದಲ ಮಗ ಹೆಂಗೈತಲ್ಲ ₹500 ಬಿಟ್ಟು ನಾನು ಬೈಬೇಡ ಸೀದಾ ಇದು ಬೇದಾಗ ಉತ್ತರ ಕರ್ನಾಟಕ ಮಗ ಸಾರಿ ಮಗ ಪ್ರ್ಯಾಂಕ್ ಹೆಂಗ ಅನ್ಸುತ್ತೆ? ರ್ಯಾಂಕ್ ಎಲ್ಲ ಬರಬರ್ ಮಾಡಿ ಚೀಟಿಂಗ್ ಕರ್ತಾ ಇತ್ತು. ಇದು ನಂದು ₹500 ದಯವಿಟ್ಟು ಕೊಟ್ಬಿಡು, ಇನ್ನೊಮ್ಮೆ ನೀನು ಏಪ್ರಿಲ್ ಫೂಲ್ ತಂದು. ಅಮೌಂಟ್ ವಾಸ್ ನಾಟ್ ರಿಫಂಡೇಬಲ್ ಗೈಸ್. ಇವಂಗೂ 1ನೇ ತಾರೀಕು ಕಾಲ್ ಮಾಡೀನಿ. ಆ್ಯಕ್ಚುಲಿ ಇವು CSK ಫ್ಯಾನ್. RCB CSK ಅಂದ್ರೆ ಗೊತ್ತೈತೆ ನಿಮ್ಗೆ ಮ್ಯಾಚ್ ರೈವಲ್ರಿ ಹೆಂಗಿರ್ತೈತ. ಹಾ ಇವ ಒಬ್ಬ CSK, ಇವ CSK ಟಿ ಶರ್ಟ್ ಇಲ್ಲ ಅಂದ್ರೆ ಆನ್ಲೈನ್ದಾಗ ಟಿ ಶರ್ಟ್ ಆರ್ಡರ್ ಹಾಕಿ ತರ್ಸ್ಯಾನ. ಗೈಸ್ ಇವಂದ ಎಷ್ಟು ಲುಕ್ಸಾನ್ ಆಗಿರ್ಬೇಕು, ನಿಂಗೆ ಹೆಂಗ ಅನ್ಸತ್? ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಮಾಸ್ಟರ್ ಹೇಳಿಕಿಂದ ನಾನು ₹400 ಕೊಡು, ನಾ ಬಾಡಿಗೆ ಕೊಡ್ಬೇಕು ರೂಮ್ ಅದ. ಗೈಸ್ ಯಾರಿಗೂ ಗೈಸ್ ನಿಂದ್ರು ನಿಂದ್ರು ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಬಾಬಾ ಗೈಸ್ ಇವ್ರಿಗೆಲ್ಲ ಟ್ರೈನ್ ಟಿಕೆಟ್ ಹೆಂಗ್ ಜನರೇಟ್ ಮಾಡಿದ್ರು ಅಂದ್ರೆ ChatGPT ಒಳಗೆ ಟ್ರೈನ್ ಟಿಕೆಟ್ ಫೇಕ್ ಟ್ರೈನ್ ಟಿಕೆಟ್ ಜನರೇಟ್ ಮಾಡಿದ್ರು ಇವ್ರಿಗೆಲ್ಲ ಏಜ್ 28-30 ಹಾಕಿದ್ರು ಗೊತ್ತಾಗಿಲ್ಲ ಇವಕ್ಕೆ. ಸ್ಟಾರ್ಟ್ ಆಗಿ 23 ಹಾಕ್ಯದ ಯಾವ ಎಲ್ಲಿ ಗೈಸ್ ಇವ್ಗೆ ಯಾಕೆ ಹಾಕಿದ್ 25? ನನ್ನಂತರೂ ಇದ್ಲೆ ಏಕ್ ನನಗಿದ್ರ ಒಂಥರ ಸಂತೋಷ. ಮಗ ನಿನಗೆ ಹೆಂಗ್ ಅನ್ಸಿತ್ತಿದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿದ್ಮೇಲೆ? ಹಂಗಲ್ಲು ಬೆಂಗಳೂರ್ಕ ಬಿಡೋದ ಇಲ್ಲೇ ನಮ್ಮ ₹1,000 ಖರ್ಚದು. ಮಗ ಇದು ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ಆಗಬೇಕಲ್ಲ ಆಕತೆ. ಫ್ರೆಂಡ್ಸ್ ಸರ್ಕಲ್ ಅಂದ್ರೆ ನೋಡಿ 9 ಜನ ಬಂದಿ 9 ಜನಕ್ಕೂ ನಾನ ಖರ್ಚು ಮಾಡಿಸ್ತೀನಿಲ್ಲ ನಾವು ಜಮಖಂಡ್ಯಾಗ. ಜಮಖಂಡಿ ಇಲ್ಲ, ಇದು ಆಕ್ಚುಲಿ RCB ವರ್ಸಸ್ CSK ಮ್ಯಾಚ್ ಇಂದ ಐತಲ್ಲ. ಬ್ಯಾಡ RCB ಮ್ಯಾಗ ಅಭಿಮಾನಿ ಇಟ್ಕೊಂಡು ಬೇಡ, ಯಾ CSK ಬೇಡ.
ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ ಬರ್ರಿ ಬರ್ರಿ ಸೆಲ್ಫಿ ತಗೊಂಡ್ ಬರ್ರಿ ಸೆಲ್ಫಿ ತಗೊಂಡ್ ಒಂದು ಬಂದಿದ್ದು ಸಾರಿ ಬ್ರೋ ರಿಯಲಿ ಸಾರಿ ಬ್ರೋ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಪ್ರ್ಯಾಂಕ್ ಮಾಡಿದ್ರು ನಾವು ದೋಸ್ತರು ಯಾರು ಏನೋ ಅನ್ಲಿಲ್ಲ. ಎಲ್ಲರೂ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡ್ಯಾರು. ಬಟ್ ಎಲ್ಲರೂ ಇವ್ ಮಾತ್ರ ವಾರಿ ಈಗ ಲವ್ ಯು ಮಗ. ನಿನಗೇನು ಹೇಳ್ತಿರಲ್ಲ ಡಗಳತ್ತ ಕನ್ಫರ್ಮ್ ಡಗಳ ಅನ್ನೋದು ಕ್ಲಿಯಾರಿಟಿ ಯಾಕಂದ್ರೆ ಅವ್ರು ಚೂತಿ ಆಗಿಬಿಟ್ಟಾರ ಅದ್ರ ಸಂಬಂಧ ಡಗಳ ಅನ್ನೋದೇ ಇದಕ್ಕಂತಾರ. ವಾಪಸ್ ಹತ್ತಿ ಜಮ್ಕಂಡು ಹೋಗ್ತೀನಿ ಎಲ್ಲ ರಿಕ್ಷಾದಾಗಿತ್ತು. चीटिंग करता है तू, चीटिंग 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 करता है तू. ಫ್ರೀ ಟಿಕೆಟ್ ಇಲ್ಲ ಶಾರ್ಟ್ ಇಲ್ಲ 500 ರೂಪಾಯಿ ಇಸ್ಕೊಂಡು ಕಟ್ಟದ ನಾನು ಏಪ್ರಿಲ್ ಫುಲ್ ಮಾಡಕ್ಕಲ್ಲ ಹೇಳಿ ಅದನ್ನ ಹೇಳಿ ಶಿಕ್ಷೆ RCB ಮ್ಯಾಚ್ ರಾಹುಲ್ ಬ್ಯಾನರ್ ರೆಡಿ ಮಾಡಿ ಇವ RCB ಮ್ಯಾಚ್ ಹೋಗೋದೈತೆ. ನಾನು ಸ್ಟೇಟಸ್ ಏನಕ್ಕಾರ ನೋಡ್ರಿ ತೋರಿಸ್ಬೇಕು ಸ್ಟೇಟಸ್ ವಾಪಸ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಬಂದೀವ್ರಿ. ಪಾಪ ಫುಲ್ ಪ್ರ್ಯಾಂಕ್ ಮಾಡಿ ಸಾಕಾಗಿಬಿಟ್ಟೈತ್ರಿ ಎಲ್ಲರಿಗೂ. ವಾಪಸ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಬಂದೀವ್ರಿ. ಈ ಬೈ ನೋಡಿ ನನಗಂದ್ರು ಏನು ಮಾತ ಬರವಲ್ಲ ಏನು ಹೇಳ್ಬೇಕಂತೇಳಿ. ಅಯ್ಯಪ್ಪ ನಾ ಬಿಜಾಪುರ ರೂಮಿಗೆ ಹೋಗ್ಬೇಕಂತ ಎಲ್ಲರಿಗೂ ಏಪ್ರಿಲ್ ಫುಲ್ ಮಾಡ ಇದು ಹಳಿ ಬಸ್ ಸ್ಟ್ಯಾಂಡ್ ಬಾರು ಇಂಥ ಪ್ರ್ಯಾಂಕ್ ಮಾಡಿದಾರ ಯಾರ ನನಗೆ ಜೀವನದಾಗ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬಂದ ಇದಕ್ಕೆ ತಕ ಬಂದ ಬಿಜಾಪುರ ತಕ ಕೇಕ್ ತಂದ ಏಪ್ರಿಲ್ ಫುಲ್ ಅತ್ತ ನಿಮ್ಮ ಮುಗಳ ಹಾಕೋಂಗೆ ಅದನ್ನ ಏಪ್ರಿಲ್ ಫುಲ್. ಮತ್ತೆ ನೀವು ಅತ್ತು ಬಂದಿದ್ರ ಅಂದ್ರೆ ಹಂಗಿದ ಕತ್ತಿ ಲೈಫ್ದಾಗ ಇಂಥ ಪ್ರ್ಯಾಂಕ್ ಆಗಿಲ್ರಿ, ಅಂಥ ಪ್ರ್ಯಾಂಕ್ ಆಗಿತ್ತು ಪಾಪ. ಇಷ್ಟು ಬೇಜಾರಾಗ್ಯಾವ್ರಿ ಎಲ್ಲರೂ ನೋಡಕ್ಕಾಗಲ್ತ್ರಿ. ಎಲ್ಲಾರು ದೋಸ್ತರಿಗೆ ಊರಾಗ ಹೇಳಿ ಬಂದಾರ RCB ಮ್ಯಾಚ್ ಹೋಗ್ತೀವಿ. ಇಲ್ಲಿ ಬಂದು ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಒಬ್ರಿಗೊಬ್ರು ಜರ್ಸಿ ಒಳಗೆ ನೀವು RCB ಜರ್ಸಿ ತರ್ಸ್ಯಾನ್ರಿ ನೀವು ಬ್ಯಾಗ್ನಾಗ. ಏನು ಮಾಡೋದು ಪ್ರ್ಯಾಂಕ್ ಆಗಿಬಿಡ್ತಿಲ್ಲ ಎಲ್ಲ ಏಪ್ರಿಲ್ ಫುಲ್. ಫೈನಲಿ ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಇವಾಗ ವಾಪಸ್ ನಾವು ಜಮ್ಕಣಿ ಹೊಂಟೀವಿ. ನಾವು ಅನ್ಕೊಂಡಿದ್ದು ರೀಚ್ ಮಾಡಿದ್ದೀವಿ, ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಯ್ತು ನಮ್ಮದು. ಯಾಕಂದರೆ ಎಲ್ಲರಿಗೂ ಡೌಟ್ ಬರಲಾರ್ದ ಒಂದು ಡೌಟ್ ಬರೋಂಗೆ ಎಲ್ಲರಿಗೂ ಪೂರಾ ಸ್ಕ್ಯಾಮ್ ಮಾಡಿದ್ದೀವಿ. 2026 ಒಳಗೆ ನಾವು ಅನ್ಕೊಂಡಿದ್ದು ಫಸ್ಟ್ ಸ್ಕ್ಯಾಮ್ ಅಂದರೆ ಇದು ಬಿಗ್ಗೆಸ್ಟ್ ಸ್ಕ್ಯಾಮ್ ಗೈಸ್. ಜಮಖಂಡಿಗೆ ವಾಪಸ್ ಬಂದೀವಿ. ಮಧ್ಯಾಹ್ನ 3 ಗಂಟೆಗೆ ಜಾಗ ಬಿಟ್ಟಿದ್ದೀವಿ. ವಾಪಸ್ ಈಗ 9ಕ್ಕೆ ಜಮಖಂಡಿಗೆ ಬಂದೀವಿ. ಇವ್ರಿಗೆ ಮ್ಯಾಚ್ ತೋರಿಸ್ತೈತೆ ಕರ್ಕೊಂಡೋಗಿ. ನಾವಂತೂ ಪಾಗಲ್ ಫಸ್ಟ್ ಟೈಮ್ ಫೋಲ್ ಮಾಡಿದ್ದಲ್ಲ ದೊಡ್ಡ ಏಪ್ರಿಲ್ ಫೋಲ್. ಏನು ಅನ್ಸಾಬೇಕು ನನಗೆ ಜೀವನದಾಗ ಬರಲ್ಲ ಜೀವನದಾಗಲ್ಲ. ನಾ ಎಕ್ಸೆಪ್ಟೇ ಮಾಡಿರಲಿಲ್ಲ, ಅನ್ಎಕ್ಸೆಪ್ಟೇಬಲ್ ಇದು. ಹೇರ್ ಕಲರ್ ಮಾಡಿಸಿ ಮತ್ತೆ ಖರ್ಚು ಮಾಡೋದು ಖರ್ಚು ತಗೊಂಡು ಏನು ಮಾಡೋದು ಇಲ್ಲ ಬೂಪ್ ಇವ ಬೂಪ್ ನಮಗೆ. ನಾವು ಏನೇನೋ ತಿಳ್ಕೊಂಡಿದ್ದೀವಿ ಮಾರ, ಏನೇನೋ ತಿಳ್ಕೊಂಡು ಎಲ್ಲೆಲ್ಲಿ ಹೋಗಿದ್ದೀವಿ. ಇದೇನು ಕರೆಕ್ಟ್ ಅಲ್ಪ ಮತ್ತು ಹಿಂಗೆ ಮಾಡೋದೆಲ್ಲ ಇದು ಜಸ್ಟ್ ಫನ್. ಆದ್ರೂ ಭಾರಿ ಆತು ಮತ್ತು ಈ ಮೂಮೆಂಟ್ ಭಾರಿ ಮತ್ತು ಫನ್. ನೀನು ಒಪಿನಿಯನ್ ಹೇಳ್ಬೈ. ದೊಡ್ಡ ಏಪ್ರಿಲ್ ಫುಲ್ ಮಾಡ್ಯಾರಲ್ಲ ನಿಂಗೆ ಏನು ಅನ್ಸೋದು? ಏನು ಮಾತೇ ಇಲ್ಲ. CSK ಪ್ಯಾನದಾರ ಗಬ್ರಿ ಮಾತಾಡ್ಸನು. ನಾ MS ಧೋನಿ ನೋಡ್ಬೇಕಂತ ಭಾಳ ಆಸೆ ಇತ್ತು. MS ಧೋನಿ ನೋಡ್ಬೇಕಂತ ಭಾಳ ಆಸೆ ಇತ್ತು. ಬಕ್ರಾ ಮಾಡಿ ಓದ್ಬಿಟ್ರು, ಏನು ಮಾಡಕ್ಕಾಗಿಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಗೈಸ್ ಫೈನಲಿ ಅಟ್ರೂ ಚೂತ್ಯ ಮಾಡಿದ್ದೀವಿ ಅನ್ನೋಕೆ ಇದ ಕಾರಣ. ಯಾಕಂದ್ರೆ ನಮ್ಮ ಪ್ಲ್ಯಾನ್ ಏನೈತಿ ಅಷ್ಟು ಸಕ್ಸಸ್ಫುಲ್ ಆಗೈತಿ. ಬಿಜಾಪುರಕ್ಕೆ ಹೋಗಿ ಇವ್ರೆಲ್ಲ ಟ್ರೈನ್ ರಿಕ್ಷಾದಾಗ ಹಚ್ಚಿ ಒಂದು ಕೇಕ್ ಕಟ್ಟಿಸಿ ಏಪ್ರಿಲ್ ಫುಲ್ ಹೊಡಿಸಿ ದೊಡ್ಡ ಚೂತ್ಯ ಆದ್ರೂ ಇಲ್ಲ ನೋಡ. ದೇಶ ಹಾಳಾಗೈತಿ ಹಲ್ಕಿಸಿತಿ ಅಲ್ಲಿ.
ಇವನೇನ್ ನಿಮ್ ಊರ ಡಗಳ ಅಂತಾರಲ್ಲ ಇವನ ಅದಂದ್ರೂ ಕರೆನ ಐತಿ. ಅದ ಎಷ್ಟು ಮಂದಿ ಈ ವಿಡಿಯೋ ಸ್ಕ್ಯಾಮ್ ಒಳಗೆ ಎಷ್ಟು ಮಂದಿ ಪ್ರ್ಯಾಂಕ್ ಒಳಗೆ ಸ್ಕ್ಯಾಮ್ ಆಗ್ಯಾರ ಅಂದ್ರೆ ಒಬ್ರಲ್ಲ ಇಬ್ರಲ್ಲ ಟೋಟಲ್ 8 ಮಂದಿ. ಸೀರಿಯಲ್ ನಂಬರ್ 1, ನಂಬರ್ 2, ನಂಬರ್ ಸೈಡ್ ಪ್ಲೀಸ್, ನಂಬರ್ ಸೈಡ್ ಪ್ಲೀಸ್. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ ಕರುಣೆ ಇಲ್ಲ. ಸೈಡ್ ಪ್ಲೀಸ್. ನಂಬರ್ 3. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಂಬರ್ 4. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಂಬರ್ 5. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ.